ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಬಿಳಿ ಮುಟ್ಟು, ಕ್ಯಾಲ್ಶಿಯಂ ಹಾಗೂ ಎ ವಿಟಮಿನ್, ಸಿ ವಿಟಮಿನ್ನ ಕೊರತೆ ಇದ್ದವರು ಈ ಒಂದು ರೆಸಿಪಿ ಮಾಡಿ ಯೂಸ್ ಮಾಡಿದರೆ ಅನ್ನದ ಜೊತೆ ಸೇರಿಸ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ನೋಡಿ, ಇದು ಯಾವುದರಿಂದ ಮಾಡಿದ್ದೇನೆ ಅಂತ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇದು ಏನು ಗೊತ್ತಾ, ಇದು ಅಂಬಡೆ. ನಮ್ಮ ಮಲೆನಾಡು ಹಾಗೂ ಕರಾವಳಿ ಪ್ರದೇಶದಲ್ಲಿ ಜಾಸ್ತಿಯಾಗಿ ಇದು ಅಂಬಟೆಕಾಯಿ ಅಂತೇಳಿ ಸಿಗ್ತದೆ. ಹುಳಿಯಾಗಿ ಸಿಹಿಯಾಗಿ ಇರುತ್ತದೆ. ಇದರಲ್ಲಿ ಕ್ಯಾಲ್ಶಿಯಂ ಹಾಗೂ ವಿಟಮಿನ್ ಎ, ವಿಟಮಿನ್ ಸಿ ಎಲ್ಲ ಇದೆ. ಕಣ್ಣಿಗೆ ಹಾಗೂ ನೆಕ್ಸ್ಟ್ ಮಲಬದ್ಧತೆ, ಅಜೀರ್ಣ ಏನಾದರೂ ಸಮಸ್ಯೆ ಇದ್ದರೆ ಇದು ನಿವಾರಣೆ ಮಾಡ್ತದೆ. ನೋಡಿ, ನಾನು ಇಲ್ಲಿ ಅಂಬಡೆಯನ್ನು ತಂದಿದ್ದೇನೆ. ಇದರಿಂದ ಒಂದು ರೆಸಿಪಿ ಮಾಡುವಂಥ. ಇದು ತುಂಬ ಈಸಿಯಾದ ರೆಸಿಪಿ. ತುಂಬ ಐಟಮ್ ಹಾಕೋದು ಬೇಡ. ಯಾವ ಥರ ಮಾಡೋದು ಅಂತ ಕೊನೆಯವರೆಗೂ ನೋಡಿ ಆಯಿತಾ. ಅಪರೂಪದ ರೆಸಿಪಿ ನಾನು ಮಾಡ್ತಾ ಇದ್ದೇನೆ. ನೋಡಿ, ನಾನು ಬಾಣಲಿಯಲ್ಲಿ ಎರಡು ಅಂಬಡೆ ತಗೊಂಡಿದ್ದೇನೆ. ಇದನ್ನು ಬೇಯಿಸಿಟ್ಟು ಇದರ ರಸನ ಹಿಚಕಿ ತಗೊಳ್ಬೇಕು. ನೆಕ್ಸ್ಟ್ ನೋಡಿ, ಕಾಯಿ ತುರಿ, ಉಪ್ಪು, ಗಾಂಧಾರಿ ಮೆಣಸು, ಒಂದು ಸಣ್ಣ ಬೆಲ್ಲದ ಪೀಸು ಅಷ್ಟಿದ್ರೆ ಸಾಕು. ಬೇರೆ ಯಾವ ಐಟಮ್ ಬೇಡ. ಇದು ಒಗ್ಗರಣೆ ಹಾಕಲಿಕ್ಕೆ ಈರುಳ್ಳಿನ ನಾನು ಹೆಚ್ಚಿಟ್ಟಿದ್ದೇನೆ. ಅಂಬಡೆ ಬೇಯಿಸಿಟ್ಟಿದ್ದನ್ನು ಅದರ ರಸನ ಮಾತ್ರ ಹಾಕಬೇಕು, ಈ ಸಿಪ್ಪೆ ಬೇಡ. ತುಂಬ ಈಸಿಯಾದ ರೆಸಿಪಿ. ನಿಮಗೆ ಅಂಬಟೆಕಾಯಿ ಎಲ್ಲಾದರೂ ಸಿಕ್ಕಿದರೆ ದಯವಿಟ್ಟು ತಂದು ಇದರ ರೆಸಿಪಿ ವಾರಕ್ಕೆ 3 ಸಲ ಆದರೂ ಮಾಡಿ. ಹೆಂಗಸರಿಗೆ ತುಂಬ ಒಳ್ಳೆಯದು ಹಾಗೂ ರಕ್ತಹೀನತೆ ಸಮಸ್ಯೆ ಇದ್ದವರಿಗೆ ಕೂಡ ತುಂಬ ಒಳ್ಳೆಯದು. ಅದಕ್ಕೆ ನಾನು ಈ ರೆಸಿಪಿನ ಮಾಡ್ತಾ ಇದ್ದೇನೆ. ನೋಡಿ, ನಾನು ಈ ಥರ ರೆಡಿ ಮಾಡಿಟ್ಟು ನೆಕ್ಸ್ಟ್ ನಾನು ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ತೇನೆ. ಮಿಕ್ಸಿ ಜಾರಿಗೆ ರುಬ್ಕೊಳ್ಳುವಾಗ ಈರುಳ್ಳಿ ಬಿಟ್ಟು ಏನೆಲ್ಲ ಅಂದರೆ ತೆಂಗಿನಕಾಯಿ ತುರಿ, ಉಪ್ಪು, ಮೆಣಸು, ಗಾಂಧಾರಿ ಮೆಣಸು ತುಂಬ ಒಳ್ಳೆಯದು. ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಕೂಡ ನಿವಾರಿಸ್ತದೆ. ನೋಡಿ, ಈ ಥರ ಎಲ್ಲ ಹಾಕಿ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೊಂಡು ಬರಬೇಕು. ನೋಡಿ, ನಾನು ಇಲ್ಲಿ ರೆಡಿ ಮಾಡಿಟ್ಟಿದ್ದೇನೆ. ನೋಡಿ ಫ್ರೆಂಡ್ಸ್, ಈ ಥರ ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಬಿ ಆದಮೇಲೆ ಇದಕ್ಕೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ಬೇಕಾದ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಚೆನ್ನಾಗಿ ಹುರ್ಕೊಳ್ಬೇಕು. ಇದಿಷ್ಟು ಸಾಕು, ಚೆನ್ನಾಗಿ ಪರಿಮಳ ಬರುತ್ತೆ ಒಗ್ಗರಣೆಗೆ. ನೋಡಿ, ಮಿಕ್ಸಿಯಲ್ಲಿ ರುಬ್ಬಿದ ಪೇಸ್ಟ್ ಈ ಥರ ರೆಡಿಯಾಗಿದೆ. ನೋಡಿ, ಈ ಥರ ಆಗಬೇಕು ಪೇಸ್ಟು. ಇದನ್ನು ಒಗ್ಗರಣೆ ಹಾಕಿ ನಾವು ಚೆನ್ನಾಗಿ ಹುರಿಬೇಕು. ಒಂದು 5 ನಿಮಿಷ ಕುದಿಸಬೇಕು. ನೋಡಿ, ನಾನಿಲ್ಲಿ ಸಣ್ಣ ಬೆಲ್ಲದ ಪೀಸ್ನ ಆ್ಯಡ್ ಮಾಡ್ತಾ ಇದ್ದೇನೆ. ತುಂಬ ಹಾಕಬೇಡಿ, ತುಂಬ ಹಾಕಿದರೆ ಸಿಹಿ ಆಗ್ಬೋದು. ಹುಳಿ ಸಿಹಿಯಾದ ರೆಸಿಪಿ, ಅಂಬಟೆಕಾಯಿಯ ರೆಸಿಪಿ ರೆಡಿಯಾಗಿದೆ. ಇದನ್ನು ಚಟ್ನಿ ಅಂತ ಹೇಳ್ಬೋದು, ರಾಯ್ತ ಅಂತಲೂ ಹೇಳ್ಬೋದು. ಅನ್ನದ ಜೊತೆ ವಾರಕ್ಕೆ 3 ಸಲ ಸೇವಿಸಿ. ಖಂಡಿತವಾಗಲೂ ನಿಮ್ಮದು ಬಿಳಿ ಮುಟ್ಟಿನ ಸಮಸ್ಯೆ ಹಾಗೂ ಕ್ಯಾಲ್ಶಿಯಂ ಸಮಸ್ಯೆ, ನೆಕ್ಸ್ಟ್ ಕಣ್ಣಿನ ಸಮಸ್ಯೆ ಏನಾದರೂ ಇದ್ದರೂ ಕೂಡ ಖಂಡಿತವಾಗಿ 100% ಅದು ವಾಸಿ ಆಗ್ತದೆ. ಗೊತ್ತಾಯ್ತಲ್ಲ ಸ್ನೇಹಿತರೆ? ಓಕೆ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಸಿಗ್ತಾ ಇದ್ದೀನಿ. ಈ ವಿಡಿಯೋನ ಇಷ್ಟ ಆದವರು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಲಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತಾ ಇದ್ದೀನಿ. ಶುಭ ದಿನ. ಟೇಕ್ ಕೇರ್. ಬಾಯ್.